ನಾನು ಹೇಳೋದನ್ನ ಸರಿ ನಿಜ ಅಂದ್ಕೊಬಿಟ್ಟವಳೆ. ನಾನು ಈ ನಾಟಕ ಅಂತ ಅವಳಿಗೆ ಹೇಳಿಲ್ಲ, ಸುಮ್ಮನೆ ನಾಟಕ ಮಾಡು ಸಿರಿ ಅಂತ ಹೇಳ್ತೀನಿ. ಸಿರಿ ನನಗೆ ಒಬ್ಬಳು ಬೆಸ್ಟ್ ಫ್ರೆಂಡು. ನಾನು ಹಿಂಗೆಲ್ಲ ಮಾಡೋದ್ರಿಂದ ಪಾಪ ಅವಳಿಗೂ ಇಷ್ಟು ದಿವಸ ಒಳ್ಳೆಯವಳಾಗಿದ್ದಾಳೆ. ಇವಾಗ ನೋಡಪ್ಪ ಇನ್ನೊಬ್ರು ಜೀವನದಲ್ಲಿ ಹೋಗಿ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಅವಳು ಕೆಟ್ಟಳಾಗೋದು ಬೇಡ. ನಾನು ನಾಟಕ ಅಂತ ಹೇಳಿಲ್ಲ, ನೋಡೋಣ ಅದರಲ್ಲಿ ಏನಂತಾಳೆ ಅಂತ ಆ ರೀತಿ ಹೇಳಿದ್ದೀನಿ ಅಷ್ಟೇ. ನಾಟಕ ಮಾಡು ಸಿರಿ ಅಂತ ಹೇಳ್ತೀನಿ. ನಾಟಕ ಮಾಡಿದ್ರು ಕೆಟ್ಟಳಾಗ್ತಾಳಲ್ವ, ನೋಡೋಣ ಮಾತಾಡ್ತೀನಿ. ನಾಟಕ ಆದರೂ ಮಾಡು ಸಿರಿ ಅಂತ ಏನಂತಾಳೆ. ಆದರೂ ನಾನು ಹಿಂಗೆ ಮಾಡೋದು ಸರಿ ಇಲ್ಲ. ಆ ಜೀವಿತನಿಗೆ ಯಾವತ್ತೂ ನಾನು ಮೋಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಮಾಡಲ್ಲ. ಆದರೂ ನಾಟಕ ಮಾಡು ಸಿರಿ ಅಂತ ಹೇಳ್ತೀನಿ. ನಾಟಕ ಅಂತಲೇ ಹೇಳ್ಬೇಕಾಗಿತ್ತು, ನಾನು ಹೇಳಲಿಲ್ಲ, ಮುಚ್ಚಿಟ್ಬಿಟ್ಟೆ. ಇವಾಗ ಹೇಳ್ತೀನಿ, ಹೇಳು. ಪಾಪ ಯಾತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದೀಯಾ? ಏನಿಲ್ಲ ಕಣಜಿ, ಹಿಂಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಮಾಡ್ಕೊಂಡು ಹೋಗ್ಬೇಕು ಇನ್ಮೇಲೆ ಬುದ್ಧಿವಂತಿಕೆಯಿಂದ ಅಂತ ಯೋಚನೆ ಮಾಡ್ತಿದ್ದೆ. ಹ್ಞೂನಪ್ಪ, ನೀನು ಹಬ್ಬ ಬುದ್ಧಿವಂತ ಆಗ್ಬಿಟ್ರೆ ಪಾಪ ನಮ್ಮ ಮನೆಯಾಗೆ ನಮ್ಮ ಮನೆ ಬಂಗಾರ ಆಗ್ಬಿಡುತ್ತೆ ಕಣಪ್ಪ. ನೀನು ಹಬ್ಬ ಬುದ್ಧಿವಂತ ಆಗ್ಬಿಡ್ಬೇಕು. ನೀನು ಹಬ್ಬ ಬುದ್ಧಿವಂತ ಆದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಕಣಪ್ಪ. ನೀನು ಬುದ್ಧಿವಂತ ಆಗಬೇಕು ಪಾಪ. ಯಾರ ಮಾತಿಗೂ ತಲೆ ಕೆಡಿಸ್ಕೊಬೇಡ. ನೀನಾತು ನಿನ್ನ ಕೆಲಸ ಆತೊಮ್ಮಂಗಿರು. ನೀನು ಚೆನ್ನಾಗಿರೋದು ನೋಡಿ ಹಾಳು ಮಾಡಕ್ಕೆ ಬರ್ತಾರೆ ಪಾಪ. ಹಂಗೆ ಹಿಂಗೆ ಅಂತ ಯಾತಾನ ಒಂದು ಹೇಳ್ಕೊಂಡು ಅಂಥರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನೀನು ಆರಾಮಾಗಿದ್ದು ಬಿಡು. ಅದೇ ತಲೆ ಕೆಡಿಸ್ಕೊಂಬಂಗೆ ನಾನಾಯ್ತು, ನನ್ನ ಕೆಲಸ ಆಯಿತು ಅಂತ ಹೇಳಿ ನನ್ನ ಕೆಲಸ ನಾನು ಮಾಡ್ಕೊಂಡು ಆರಾಮಾಗಿರೋದು ನೋಡ್ತೀನಿ ಅಷ್ಟೇ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ತಲೆ ಕೆಡಿಸ್ಕೊಂಡಷ್ಟು ಇವಾಗ ಭಾಳ ಜನ ತಲೆ ಕೆಡಿಸ್ತಾ ಹೋಗ್ತಾರೆ. ಇಲ್ಲೇ ಬಾರೋ, ಇಷ್ಟು ದಿನ ಗನ್ಮಾಗೆ ಕುಡಿತಿದ್ದಲ್ಲೋ, ಬಾರೋ ಸ್ವಲ್ಪ ತಗ, ಸ್ವಲ್ಪ ಕುಡಿಯೋ ಅಂತ ಹೇಳಿ ಸ್ವಲ್ಪ ಬಲವಂತ ಮಾಡ್ತಾರೆ. ಇಲ್ಲದೆಲ್ಲ ತಲೆಗೆ ತುಂಬ್ತಾರೆ. ಯಾರಾದರೂ ಸ್ವಲ್ಪ ಬುದ್ಧಿವಂತರಾಗ್ತಾ ಇದ್ದಾರೆ ಅಂತಂದರೆ ಏನಾದರೂ ಒಂದು ಕಿತಾಪತಿಗಳು ಮಾಡ್ತಾರೆ. ಅಮ್ಮ ಎಲ್ಲೋಯ್ತು? ಅಮ್ಮ ಇಂತಾಗೆ ಏನೋ ಒಂದು ವಿಷಯ ಮಾತಾಡಬೇಕಾಗಿತ್ತು. ಇದಳಪ್ಪ ಅಲ್ಲಿ ಕೂತ್ಕೊಂಡು ನಿಮ್ಮ ಅಮ್ಮ ಮಾತಾಡು. ಅದೇನಿದ್ರು ಹೇಳು. ಈಗಳಪ್ಪ ನೀನು ಇವಾಗ ಹಿಂಗಿರೋದಕ್ಕೆ ನಿಮ್ಮ ಅಮ್ಮಗೂ ನನಗೂ ಏನೋ ಒಂಥರ ಸಮಾಧಾನ ಆಗ್ಬಿಟ್ಟೈತೆ ಕಣ. ನೀನು ಹಿಂಗೆ ಬುದ್ಧಿವಂತ ಆಗ್ಬಿಟ್ಟ ನನ್ನ ಮೊಮ್ಮಗ ಅಂತೇಳಿ ನನಗೂ ಆಗಲಿ ನಿಮ್ಮ ಅಮ್ಮಗಾಗಲಿ ಸಖತ್ತು ಒಂಥರ ಮನಸ್ಸಿಗೆ ಸಮಾಧಾನ ಆಗೈತೆ ಮನಸ್ಸಿಗೆ. ಬಾರಾಜಿ, ಅಮ್ಮ ಇಂಥ ಒಂದು ವಿಷಯ ಮಾತಾಡಬೇಕು. ಊರಾಗೆಲ್ಲ ಹಂಗೆ ಕಣ್ಪಾಪ ಮಾತಾಡೋದು. ಸೆನಕ ಇದ್ದಾನೆ ಇವಾಗ ಅಂತಾರೆ. ತಿರ್ಗೇ ಬಿಡು, ಆಲೆ 6 ತಿಂಗಳು ಬಿಟ್ಟಿದ್ದ, ಆಲೆ 3 ತಿಂಗಳು ಬಿಟ್ಟಿದ್ದ, ತಿರ್ಗಾ ಕುಡಿಯೋದು ಕಲ್ಕಂಡ ಅಂತ ಆಡ್ಕೊಂಬ್ತಾರೆ. ತಡಿ ಅವ್ನು ಬಿಡಲ್ಲ ನೋಡ್ಬಂತೆ. ಅವ್ನು ಯಾವಾಗಲೂ ಬರೀ ಹಿಂಗೆ ಕುಡಿಯೋದೇನಿ ಅಂತಾರೆ ಜನ. ಅಂಬ್ಲೇಳಿ ಬಿಡಾಜಿ, ಜನಕ್ಕೇನು ಮಾತಾಡ್ತಿರ್ತಾರೆ, ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆತ ಮಾತಾಡ್ಬೇಕು. ಅಮ್ಮ ಎಲ್ಗೋತು ಅಂದ, ಅದಕ್ಕೆ ನಿಮ್ಮ ಅಮ್ಮ ಎಲ್ಲಿ ಕೂಕೊಂಡವಳಪ್ಪ ಅಂತ ಕರ್ಕೊಂಬಂದೆ. ಯಾತ ಮಾತಾಡ್ಬೇಕು ಅಂತಿದ್ದು ನಮ್ಮ ಪಾಪ. ಯಾಕೆ ಮಾತಾಡಬೇಕು? ಏನಿಲ್ಲ ಕಣಮ್ಮ, ನೀನು ನನ್ನ ಮದುವೆ ಆಗು ಅಂತ ಹೇಳ್ತಿದ್ದಲ್ಲ. ನಾನು ಆ ರೀತಿ ಎಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಸಿರಿಗೆ ಹೇಳಿದ್ದೀನಿ, ಸಿರಿ ನೀನು ನನ್ನ ಮದುವೆ ಆಗ್ತೀಯ ಅಂತ. ಅದಕ್ಕೆ ಹ್ಞೂ ಅಂದಿದ್ದಾಳೆ. ಆದ್ರೆ ನಾನು ಅದನ್ನು ನಾಟಕ ಮಾಡ್ತಾ ಇದ್ದೀನಿ ಅಂತ ಅವಳ ಹತ್ರ ಹೇಳಿಲ್ಲ ಕಣಮ್ಮ. ನಾನು ನಾಟಕ ಮಾಡ್ತಾ ಇರೋದು. ಅದಕ್ಕೇ ಈಗ ನನಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಅವಳು. ನಾನು ಅವಳ ಹತ್ರ ಏನೂ ವಿಷಯ ಆ ರೀತಿ ಎಲ್ಲ ನಾನು ಮಾತಾಡಬಾರ್ದು ಅಂತ ಅನ್ನಿಸ್ತು. ನಾನು ನಾಟಕ ಮಾಡು ಅಂತ ಹೇಳೋಣ ಅಂದ್ಕೊಂಡೆ. ನೋಡೋಣ ಏನಂತಾಳೆ ಅಂತೇಳಿ ಹಂಗೆ ಹೇಳ್ದೆ. ಒಪ್ಕೊಂಡಿದ್ದಾಳೆ ಕಣಮ್ಮ ಅವಳು. ಅದಕ್ಕೆ ನಾನು ಹಿಂಗೆಲ್ಲ ಮಾಡಲ್ಲ ಬಿಡಮ್ಮ. ಅವಳು ಸುಮ್ಮನೆ ಅವಳ ಹೆಸ್ರು ಹಾಳಾಗುತ್ತೆ ಹಂಗೆಲ್ಲ ಮಾಡಿದ್ರೆ. ಪಾಪ ತುಂಬ ಒಳ್ಳೆ ಹುಡುಗಿ, ಮೊದಲಿಂದಲೂ ನನಗೆ ತುಂಬ ಸಹಾಯ ಮಾಡಿದ್ದಾಳೆ. ನಾನು ಕುಡ್ಕೊಂಡು ಹೋದ್ರು ಅಲ್ಲಿ ಮನೆಕೊಂಡ್ರು ಬೇರೆ ಕಡೆ ಮಲಗಿಸಿ ನನಗೆ ಒಂಥರ ಏನೋ ಇವತ್ತು ನಾನು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣನೇ ಸಿರಿ ಹೇಳಿರೋ ಮಾತುಗಳು ನನಗೆ. ಪಾಪ ಅವಾಗೆಲ್ಲ ಹೇಳ್ತಾ ಇದ್ಲು, ನಾನೇ ತಲೆ ಕೆಡಿಸ್ಕೊತಿರ್ಲಿಲ್ಲ. ನೀವು ಹೇಳ್ತಾ ಇದ್ರಿ, ತಲೆ ಕೆಡಿಸ್ಕೊಂತಾ ಇರಲಿಲ್ಲ ನಾನು. ಆದರೆ ಇವಾಗ ನನಗೆ ಬುದ್ಧಿ ಬಂದೈತಿ. ತೆಗಿ, ನಾನು ಯಾಕೆ ಜೀವನ ಪುರಿ ಅಂತ ಹಿಂಗೇ ಇದ್ದೀನಿ ಅಂತ ನನಗೆ. ಹ್ಞೂ ಪಾಪ, ಬುದ್ಧಿವಂತ ಆಗಬೇಕು. ಹಿಂಗೆ ನೀನು ಅಂಗಡಿ ಮಾಡಿದ್ಯಲ್ಲ, ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹೋಗ್ಬಿಡು. ಯಾಕೆ ತಲೆ ಕೆಡಿಸ್ಕೊಬೇಡ. ಅಲ್ಲ ಪಾಪ, ಊರಾಗ ಜನ ಎಲ್ಲ ಅಕ್ಕಪಕ್ಕದ ಹೆಂಗಸ್ರೆಲ್ಲ ಹೆಂಗೆ ಮಾತಾಡ್ತಾರೆ ಗೊತ್ತೇ? ತಡೆ ಅವ್ನು ಬಿಡಲ್ಲ ನೋಡ್ಬಂತೆ. ಅವನು ಅಲ್ಲೇನೆ ದಿನ ಬಿಟ್ಟವನೇ, ಸೆನಕ್ಕ ಇದ್ದಾನೆ, ತಿರ್ಗಿ ಕುಡ್ದವ್ನಿ, ಅವ್ನು ಹಣೆ ಬರನೇ ಅಷ್ಟವನು, ಎಲ್ಲಿ ಕುಡಿಯೋದು ಬಿಡಲ್ಲ ಅವನು ಕುಡ್ಕ ಅಂತ ಮಾತಾಡ್ತಾರೆ. ಅಯ್ಯೋ ಮಾತಾಡ್ತಾರೆ. ಆ ಜಯಮ್ಮನೂ ಅವರೆಲ್ಲ ಹಂಗೆ ಮಾತಾಡೋರಂತೆ. ಜಯಮ್ಮ, ಶಾಂತಮ್ಮ ಎಲ್ಲರೂ ಹಂಗೆ ಮಾತಾಡೋರಂತೆ. ನಮ್ಮ ಅಣ್ಣನೂ ಹಂಗೆ ಮಾತಾಡೋಣಂತೆ. ನಮ್ಮ ಅಣ್ಣ ಹೆಂಗೆ ಮಾತಾಡೋಣ ಅಂತ ಗೊತ್ತೇ? ನಮ್ಮ ಶಾಂತಮ್ಮನ ಮಕ್ಕಳು 4 ಜನನೂ ಅವರು ಹಂಗೆ ಮಾತಾಡೋರಂತೆ. ಅವನೆಲ್ಲಿ ಬಿಡ್ತಾನೆ ತಡಿ ನೋಡ್ಮಂತಿ, ಅವ್ನು ತಿರ್ಗಾ ಕುಡಿತೇನಿ, ಅವ್ನು ಬಿಡಲ್ಲ ಅವನು ಅಂತ ಮಾತಾಡೋರಂತೆ ಹೆಂಗಸ್ರೆಲ್ಲ. ಭಾಗ್ಯಮ್ಮ ನಂಗೆ ಅಂತಿದ್ಲು, ಎಲ್ಲರೂ ಹಂಗೆ ಮಾತಾಡ್ತಾರೆ ಅಂತ. ಮಾತಾಡಲಿ ಬಿಡಮ್ಮ, ನಮ್ಮ ಹುಡುಗದ ಹಣೆ ಬರ್ದಾಗ ಏನಿರುತ್ತದು ಆಗುತ್ತೆ ಅಂತ ನಾವು ಅವನೊಬ್ಬ ಬಿಟ್ರೆ ಸಾಕು ಕುಡಿಯೋದಂತ ನಾವು ಇರೋನೊಬ್ಬಗ ಏನೋ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ ಅಂತ ನಾವು ಒಯ್ದೀವಿ. ಆದರೆ ಇದು ನೋಡಿರಿ ಹಿಂಗೆ
ಇವಾಗ ಹೆಂಗ ನಮ್ಮ ಹುಡುಗ ಬಿಟ್ಟು ಮಕ್ಕೇನೆ ಸುಮ್ಮನೆ ಬಿಟ್ಟು ಬುದ್ಧಿವಂತ ಆಗ್ಬಿಟ್ರೆ ಅಷ್ಟೇ ಸಾಕು. ಯಾವಳೆ ಏನು ಮಾತಾಡಲ್ಲ. ನಂದು ಇರೋರ್ಗೆಲ್ಲ ಈ ನನ್ನ ಮಗ ಬಿಟ್ಟು ತೋರಿಸ್ಬೇಕು. ಬಿಟ್ಟರೆ ಯಾವುದಿರಲ್ಲ. ಆಮೇಲೆ ಯಾವಳೆ ಆತ ಮಾತಾಡಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ, ಏನೋ ಮಾತಾಡಬಾರ್ದು ಅಂತೇಳಿ ಸುಮ್ಮನಾಗ್ತಾರೆ. ಏನು ಕೋಮಲಮ್ಮ ಏನೋ ಮಾತಾಡ್ತಾ ಇದ್ದೀರಾ, ಹೊರಕ್ಕೆ ಬರಲಿಲ್ಲ. ನಾನು ಆವಾಗಲೂ ಬಂದು ನಮ್ಮಂಗೆ ಅಲ್ಗ ಹೋಗ್ಯಾರಲ್ಲ ಅಂದ್ಕೊಂಡೆ. ಒಳಗೆ ಇದ್ರೇನ ಒಳಗೆ ಇದ್ವಿ, ನಾವಿನ್ನೆಲ್ಗೆ ಹೋಗೋಣಮ್ಮ. ನಮ್ಮ ಅಮ್ಮಗೆ ಬುದ್ಧಿ ಹೇಳ್ತಿದ್ವಿ, ಹಿಂಗೆ ಬಿಟ್ಟು ಮಕ್ಕೆ ಬಿಟ್ಟು ಬುದ್ಧಿವಂತ ಆಗಪ್ಪ. ಊರಾಗೆಲ್ಲನೇ ಅವನಲ್ಲಿ ಬಿಡಲ್ಲ, ತಿರುಗಿ ಕುಡಿತಾನೆ ಅವನು. ಗಾಡಿ ಅವ್ನು ಕುಡಿತಾನೆ ನೋಡ್ಮೈಂತಿ ಅಂತ ಹೇಳಿ ಎಲ್ಲ ಮಾತಾಡಾರಂತೆ. ಅದಕ್ಕೆ ನಮ್ಮ ಪಾಪ ಹೆಂಗತ್ತ ಇವಾಗ ಗೋಬಿ ಅದೆಲ್ಲ ಮಾಡ್ಕೊಂಡು ಅಂಗಡಿ ಮಾಡ್ಕೊಂಡು ಹಂಗೆ ಸೆನಕೈದ್ದಾನೆ. ಅದಕ್ಕೆ ಹಂಗೆ ಇರಪ್ಪ ಅಂತ ನಾವು ಅವ್ನಿಗೆ ಹೇಳ್ತಿದ್ವಿ. ಗಾಡಿಗೆ ಮರ್ಗೆದ್ರಿಗೆಲ್ಲ ಸದ್ರಾಗ್ಬಿಡ, ನೀನು ಕುಡಿಯೋದು ಬಿಡಬೇಕು, ಬುದ್ಧಿವಂತ ಆಗಬೇಕು. ಈಗ ಮದುವೆ ಆಗಿದ್ಯಾ, ಒಬ್ಳು ಹೆಂಡ್ತಿ ಇದ್ದಾಳೆ ಎಂಬ ತಲೆಯಾಗಿಕ್ಯ ಅಂತ ಎಲ್ಲ ಮಾತಾಡ್ತಾ ಇದ್ವಿ. ನಿಜವಾಗ್ಲೂ ಎಲ್ಲ ಹಂಗೆ ಮಾತಾಡೋರು. ಅವಳು ರೀತ ಹಂಗೆ ಅಂಬಾಳು. ತಾಡಿ ಅವನೆಲ್ಲಿ ಬಿಡ್ತಾನೆ, ಕುಡಿತಾನೆ ಅವನು. ನಮ್ಮ ಕಣ್ಣೆದ್ರಿಗೆ ಕುಡ್ದು ಹಾಳಾಗಿ ಹೋಗ್ತಾನೆ. ಅವ್ನು ಅಂದವನೇ ಅಂದರೆ ಅವನಂತೂ ಉದ್ಧಾರ ಆಗಲ್ಲ. ಅವ್ನು ತಿರ್ಗಾ ಕುಡಿತಾನೆ. ತಡಿ ನೋಡ್ಮೈಂತಿ ತಿರ್ಗಿ ಕುಡಿತಾನೆ ಅವನು ಅಂತ ಹೇಳಿ ಮಾತಾಡಾಳು. ಕುಡ್ದು ಅವ್ರನ್ನ ಹೆಂಗೆ ಬೇಕಂಗೆ ಮಾತಾಡ್ಯವನಿ. ಅದಕ್ಕೆ ಅಂತಾರೆ ಅವಳು ನಂದು ಅನ್ಕಣಮ್ಮ, ಇವತ್ತು ಯಾಕೆ ಸುಮ್ಮನೆ ಅನ್ನೆ ಆಡಬಾರ್ದು ಅಂದವನಿ. ಅರಿತು ಅಂದವನಿ. ಅವಾಗ ಕುಡ್ದು ಇದ್ರಾಗೆ ಮಾತಾಡ್ಯವನಿ. ಮಾಲಿನೂ ಅವಳು ರೀತ ಎಲ್ಲ ಹಂಗೆ ಮಾತಾಡಾರಂತೆ. ನನ್ನ ಕಿವಿಗೂ ಬಿದ್ದೈತಿ. ಆದ್ರೆ ಬಿಡು, ಯಾಕೆ ಸುಮ್ಮನೆ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀವಿ. ನನ್ನ ಕಿವಿಗೂ ಬಿದ್ದೈತಿ ಅಂದಾರಲ್ಲ, ಅಂಬ್ಲೇಳು ಬಿಡತ್ತ ಅಂತ ಸುಮ್ಮನೆ ಆಗಿದ್ದೀವಿ. ಯಾಕಂದ್ರೆ ನಮಗೂ ಇವನ ಮೇಲೆ ನಂಬಿಕೆ ಇಲ್ಲ. ಅಲ್ಲೇ ಭಾಳ ದಿನದಿಂದನೂ ಒಂದು 6 ತಿಂಗಳು 3 ತಿಂಗಳು ಬಿಟ್ಟವನಿ, ತಿರ್ಗಿ ಕುಡ್ದವನಿ. ಅದಕ್ಕಾಗಿ ನಮಗೂ ನಂಬಿಕೆ ಇಲ್ಲ. ಇವನು ಸಂಪೂರ್ಣವಾಗಿ ಒಂದು 3-4 ವರ್ಷ, ಒಂದು 2-3 ವರ್ಷ ಬಿಡಬೇಕು. ಇವನು 1 ವರ್ಷ ಕಳಿಬೇಕು. 1-2 ವರ್ಷ ಕಳೆದ್ರೆ ಅವ ಬಿಟ್ಟವನೇ ಅಮ್ಮಂಗೆ. ಈ 2 ತಿಂಗಳು 3 ತಿಂಗಳು 6 ತಿಂಗಳು ಇವೆಲ್ಲ ಏನು ಲೆಕ್ಕಿಲ್ಲ ಅಮ್ಮಂಗೆ ನಮಗೆ. ಅದೇ ಮತ್ತೆ ನಾವು ಅದನ್ನೇ ಹೇಳೋದು. ನನಗೇನೋ ನಂಬಿಕೆ ಇಕ್ಕೆಮಕ್ಕಾಗಲ್ಲ ನಮ್ಮ ಹುಡುಗನ ಮೇಲೆ. ನೋಡು ಅಮಾಲಿ ಎದುರಿಗೂ ಎಲ್ಲ ರೈತನ ಎದುರಿಗೂ ಎಷ್ಟು ಸಾದ್ರ ಆಗ್ತೀಯ ನೀನು. ಆ ರೀತ ಹೆಂಗೆ ಅಂಬ್ತಾಳೆ. ಅವಳು ನಮ್ಮ ಹುಡುಗ ಕುಡಿದ್ರೆ ಸಾಕು, ಹಾಳಾದ್ರೆ ಸಾಕು ಅಂತ ನೋಡ್ರಿ ಖುಷಿ ಪಡ್ತೀನಿ ಅಂತಾಳೆ. ಕುಡಿಯೋದು ಬಿಟ್ರೆ ಅಲ್ಲಿ ಹೊಡೆಯವ್ರನ್ನ ಇಬ್ಬರಳ್ನೂ ಹಿಡಿಯೋಕ್ಕಾಗಲ್ಲ. ಈಗಲೇ ಬೋಲ್ ಮ್ಯಾರ್ದೋಗ್ತಾರೆ. ಒಂದು ಈಟ್ ನೆಟ್ಕಿದ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಅವ್ನು ಕುಡಿತಿರೋದ್ಕೇ ಗಂಡಂತನಾಗಿರೋದಕ್ಕೂ ಮೊಮ್ಮಗಂತನಾಗಿರೋದಕ್ಕೆ ಅಲ್ಲಿ ಹೊಡೆಯವ್ರನ್ನ ಬಗ್ಸಕ್ಕಾಗಿರೋದು. ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಅಂತ ಬೈಕೆ ಮಾಡ್ಯವಳು. ಅರೀತ ಬೈಕೆ ಮಾಡು. ಇಲ್ಲ ಅಂದಿದ್ರೆ ಅಲ್ಲಿ ಹೊಡೆಯವ್ರು ಎಲ್ಲಿ ಬಗ್ಗಾರು. ಅವರಿಬ್ರು ಅವ್ರ ಮನೆಯಾಗೆ ಅವ್ನು ಕುಡಿಲಿಲ್ಲ ಅಂದ್ರೆ ಅವರಿಬ್ರು ಬಗ್ತಿರ್ಲಿಲ್ಲ. ಅವರು ಹಿಂಗೆ ಹೋಗೋರು. ಇವಾಗ ಕುಡಿಯೋರು ಇರೋದಕ್ಕೆ ಒಂದು ಈಟು ಅಡ್ಗೆವ್ರಿ ಅಂತ. ಯಾಕಂದ್ರೆ ಮರ್ಯಾದೆ ಹೋಗುತ್ತೆ. ಕುಡ್ದು ಬಂದು ಗಲಾಟೆ ಮಾಡ್ತಾರೆ ಅಂತ ಒಂದೀಟು ಅಡ್ಗೆರು ಕುಡುಕ್ರಿಗೆ ಹೆದ್ರಿಕೆ ಅಂತಾರೆ ಅಂತ. ನಮ್ಮ ಕುಡಿಯೋದಕ್ಕೆ ಹೆದ್ರಿಕೆ ಅಂತಾಳೆ ಕೋಮ್ಲಮ್ಮ ಅಂತ. ನಾನೇನು ಹೆದ್ರಿಕೊಂಬಲ್ಲ, ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಸುಮ್ಮನಾಗ್ತಿ ಮಾತಾಡ್ಲಿ ಅವಳು. ಅವಳು ರೀತ ನನ್ನ ಮೊಮ್ಮಗನ ಕಂಡ್ರೆ ಆಗಲ್ಲ ಅವಳಿಗೆ. ಮಾತಾಡ್ಲಿ ಬಿಡು. ಅವಳು ರೀತ ಮಾತಾಡ್ತಾಳೆ, ಸಖತ್ ಮಾತಾಡ್ತಾಳೆ. ನಮ್ಮ ಹುಡುಗ ಅವನು ಒಂದಲ್ಲ ಒಂದಿನ ಒಂದು ದಾರಿಗೆ ಬೋಗ್ತಾನೆ. ಅವಾಗ ಅವಳೇ ಹೇಳ್ತಾಳೆ. ಹೆಂಗ ಬಿಡು ಸೌಮ್ಯ, ಹೆಂಗೋ ನಿನ್ನ ಮಗ ಚೆನ್ನಾಗದ ಅಂತ ಅವಳೇ ಹೇಳ್ಬೇಕು. ಹಂಗೆ ಇರ್ತಾನೆ. ಅವಳನ್ನ ಮಾತಾಡಿದ್ದಾನಲ್ಲ ಕುಡ್ದು, ಅದಕ್ಕೆ ಮಾತಾಡ್ತಾರಷ್ಟೇ ಅವರು. ಅವ್ರ ಸೊಸೆನೂ ಮಾತಾಡ್ಯವನಿ, ಅವಳನ್ನ ಒಂದವನಿ. ಏನೋ ಕುಡ್ದಿರೋ ಗ್ಯಾಂದಂಗೆ ಮಾತಾಡ್ಯವನಿ. ಅಯ್ಯೋ ಕುಡ್ದಿರೋ ಗ್ಯಾಂದಾಗೆ ಏನಂದ್ರು ಅನ್ನಿಸ್ಕೊಂತಾರೆ. ಕುಡ್ದಿರೋ ಗ್ಯಾಂದಾಗೆ ಏನಂದ್ರೂ ಯಾರು ಅನ್ನಿಸ್ಕೊಂಬಲ್ಲ. ಕುಡಿದ್ರೆ ಅವ್ನ ಹೊಟ್ಟೆಗೆ ಅವ್ನು ಇಕ್ಕಬೇಕು. ತಾಡಿ ಬಿಡಲ್ಲ, ಹಂಗೆ ಹೋಗ್ತಾನೆ ನೋಡ್ಮೈಂತಿ. ಅವನಿಗೆ ಮದುವೆನೇ ಆಗ್ತಿರ್ಲಿಲ್ಲ. ಏನು ಮಾಡ್ತೀಯ, ಅವಳು ಪಾಪ ಗಂಡನ ಬಿಟ್ಟಿರೋದಕ್ಕೆ ಏನೋ ಮದುವೆ ಆಗಿ ಅವಳು. ಇಲ್ಲ ಅಂದಿದ್ರೆ ಅವ್ನಿಗೆ ಮದುವೆನೇ ಇರ್ತಿರ್ಲಿಲ್ಲ, ಮದುವೆನೇ ಆಗ್ತಿರ್ಲಿಲ್ಲ. ಅಲ್ಲೇನು ಯಾರು ಎಣ್ಣೆ ಕೊಡ್ತಿರ್ಲಿಲ್ಲ ಅವನಿಗೆ ಅಂತೇಳಿ ಮಾತಾಡ್ತಿದ್ಲು. ಬೈ ಕೆಮ್ತಿದ್ಲು. ಹಂಗೆ ಕೆಮ್ಲಿ ಬಿಡ, ಹಣೆ ಬರ್ದಾಗ ಏನಿರುತ್ತೆ ಅದು ಆಗುತ್ತೆ ಅಷ್ಟೇನೆ. ಅದೆಲ್ಲ ಯಾರು ಕಂಡವ್ರಿ, ಹಣೆ ಬರ್ದಾಗ ಏನಿರುತ್ತೆ ಅದು ಆಗುತ್ತೆ. ಜನ ಏನೇನೋ ಮಾತಾಡ್ತಾರಂತೆ ನನ್ನ ಬಗ್ಗೆ. ಮಾತಾಡ್ಲಿ ಬಿಡು ಅಂದ್ರೆ ನಾನು ಮಾಡಿರೋದು ತಪ್ಪೇನೆ. ಹಂಗೆಲ್ಲ ಮಾತಾಡಬಾರ್ದು. ಆದ್ರೂ ಯಾಕೆ ಸುಮ್ಮನೆ ಇರ್ತೀನಿ. ಯಾಕೆ ಸುಮ್ಮನೆ ಮಾತಾಡಿ ಏನಾಗೋದು, ಏನೈತಿ. ಸಿರಿಗೆ ನಾನು ನಾಟಕ ಮಾಡ್ತಾಯಿದ್ದೀನಿ ಅಂತ ಸಿರಿ ಹತ್ರ ಹೇಳ್ತೀನಿ. ನಾನು ನಾಟಕ ಮಾಡ್ತಾ ಇರೋದು. ಸಿರಿ ನಾನು ನಿಜವಾಗ್ಲೂ ನಾನು ಮನಸ್ಸಲ್ಲಿ ಆ ರೀತಿ ಅಂದ್ಕೊಂಡು ನನ್ನ ಮದುವೆ ಆಗುವಂತ ಕೇಳಲಿಲ್ಲ. ನಾಟಕ ಮಾಡೋಣ, ಜೀವಿತನಿಗೆ ಎದುರಿಗೆ ನಾಟಕ ಮಾಡಿ ಅವಳಿಗೆ ಒಂಥರ ನಂಬಿಕೆ ಅನ್ನೋದು ಬರಬೇಕು, ಅವಳು ಒಳ್ಳೊಳ್ಳಾಗಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅನ್ನೋ ಥರ ನಾಟಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ವೀಕ್ಷಕರೇ, ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.